ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ. ಕೀರ್ತನೆಗಳು 119 ಅದರ 32ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ನೀನು ನನ್ನ ಅಂತರಾತ್ಮವನ್ನು ಬಿಡುಗಡೆ ಮಾಡು, ಆಗ ಆಸಕ್ತಿಯಿಂದ ನಿನ್ನ ಆಜ್ಞಾ ಮಾರ್ಗಗಳನ್ನು ಅನುಸರಿಸುವೆನು. ಸೊ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾಗಿ ಅಂತರ್ಯದ ಮನುಷ್ಯ ಬಿಡುಗಡೆ ಆಗುವಂಥದ್ದು ಬಹಳ ಮುಖ್ಯ. ಸೊ ಅಂತರ್ಯದ ಮನುಷ್ಯನ ಒಳಗೆ ಯಾವ ವ್ಯಕ್ತಿ ಹೋಗಿ ನೋಡೋದಕ್ಕೆ ಸಾಧ್ಯವಿಲ್ಲ. ಮನಸ್ಸಿನ ಒಳಗೆ ಏನು ನಡೀತಾ ಇದೆ, ಏನು ಪಾಪ ಮಾಡುತ್ತಾ ಇದ್ದಾರೆ, ಯಾವ ಅಧರ್ಮ, ಯಾವ ಅನ್ಯಾಯ, ಯಾವ ಮೋಸ, ಯಾವ ವಂಚನೆ, ಯಾವ ವ್ಯಭಿಚಾರದ ಕಾರ್ಯಗಳಲ್ಲಿ ಮನುಷ್ಯ ಇದ್ದಾನೆ ಅನ್ನೋದು ಗೊತ್ತಾಗಲ್ಲ. ಆದರೆ ಭಾಳ ಪ್ರಾಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಅಂತರ್ಯದ ಮನುಷ್ಯನಿಗೆ ಬಿಡುಗಡೆ ಬೇಕಾಗಿದೆ. ಈ ಒಳಗಿನ ಮನುಷ್ಯನಿಗೆ ಬಿಡುಗಡೆ ಬೇಕಾಗಿದೆ. ಈ ಒಳಗಿನ ಮನುಷ್ಯ ಎಷ್ಟು ದೇವರಿಗೆ ವಿರುದ್ಧವಾಗಿ ಜೀವನ ಮಾಡುತ್ತಾನೋ, ಎಷ್ಟು ಪಾಪಗಳನ್ನು ಮಾಡುತ್ತಾ ಇರ್ತಾನೋ, ಎಷ್ಟು ಅನೈತಿಕವಾದ ಕಾರ್ಯಗಳಲ್ಲಿ ತೊಡಗಿರುತ್ತಾನೋ, ಆ ವ್ಯಕ್ತಿ ಬಿಡುಗಡೆಯನ್ನು ಕಾಣೋದಕ್ಕೆ, ಆ ವ್ಯಕ್ತಿ ಸಮಾಧಾನವನ್ನು ಅನುಭವಿಸೋದಕ್ಕೆ, ಆ ವ್ಯಕ್ತಿ ಸಂತೋಷವಾಗಿರುವುದಕ್ಕೆ, ಆ ವ್ಯಕ್ತಿ ಅಭಿವೃದ್ಧಿಕರವಾಗಿ ಬೆಳೆಯುವುದಕ್ಕೆ, ಆ ವ್ಯಕ್ತಿಯ ಜೀವನದಲ್ಲಿ ನಿಜವಾಗಿರುವಂಥ ಒಂದು ನೆಮ್ಮದಿಯ ಜೀವನವನ್ನು ಜೀವಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಆಂತರ್ಯದ ಮನುಷ್ಯ ಸಂಪೂರ್ಣವಾಗಿ ಲೋಕದಲ್ಲಿರ್ತಾನೆ, ಸಂಪೂರ್ಣವಾಗಿ ಪಾಪದಲ್ಲಿರ್ತಾನೆ, ಸಂಪೂರ್ಣವಾಗಿ ತಪ್ಪಾದ ಆಲೋಚನೆಗಳಲ್ಲಿ, ತಪ್ಪಾದ ಜೀವನದಲ್ಲಿ, ತಪ್ಪಾದ ಸ್ವಭಾವಗಳಲ್ಲಿ ಜೀವನ ಮಾಡಿದ ತಪ್ಪಾಗಿರುವಂಥ ಸಂಬಂಧಗಳಲ್ಲಿ ಜೀವನ ಮಾಡುವಂಥ ವ್ಯಕ್ತಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಸಮಾಧಾನವಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಾಕ್ಯ ಹೇಳ್ತದೆ, ಆಗ ಆಸಕ್ತಿಯಿಂದ ನಿನ್ನ ಮಾರ್ಗವನ್ನು ನಾನು ಅನುಸರಿಸುವನು. ಯಾವಾಗ ವ್ಯಕ್ತಿ ದೇವರ ವಾಕ್ಯವನ್ನು ಅನುಸರಿಸ್ತಾರೆ, ಯಾವಾಗ ವ್ಯಕ್ತಿ ದೇವರ ಮಾರ್ಗದಲ್ಲಿ ನಡೀತಾರೆ ಅಂತ ಹೇಳಿದ್ರೆ, ಅಂತರ್ಯದ ಮನುಷ್ಯ ಬಿಡುಗಡೆ ಆದಾಗ, ಅಂತರ್ಯದಲ್ಲಿ ನಡೆಯುವ ತಪ್ಪುಗಳಿಂದ ಮನುಷ್ಯ ಬಿಡುಗಡೆ ಆದಾಗ, ಅಂತರ್ಯದಲ್ಲಿ ನಡೆಯುವಂಥ ಪಾಪಗಳಿಂದ ಮನುಷ್ಯ ಬಿಡುಗಡೆ ಆದಾಗ, ಭಾಳ ಪ್ರಾಮುಖ್ಯವಾಗಿ ಏನಂತ ಹೇಳಿದ್ರೆ ಆ ವ್ಯಕ್ತಿ ಮಾತ್ರನೇ ದೇವರಲ್ಲಿ ಆಸಕ್ತಿ ಉಳ್ಳ ಮಗಳಾಗಿ ಬೆಳೆಯುವುದಕ್ಕೆ ಸಾಧ್ಯ. ಇವತ್ತು ನಿನ್ನ ಅಂತರಾತ್ಮ ಒಂದು ವೇಳೆ ಪಾಪದಲ್ಲಿದೆ ಅಂತ ಹೇಳೋದಾದರೆ ನಿನಗೆ ದೇವರ ಮೇಲೆ ಆಸಕ್ತಿ ಬರುವುದಿಲ್ಲ, ದೇವರ ಮಾರ್ಗದ ಮೇಲೆ ಆಸಕ್ತಿ ಬರೋದಿಲ್ಲ, ದೇವರ ವಾಕ್ಯದ ಮೇಲೆ ಆಸಕ್ತಿ ಬರೋದಿಲ್ಲ, ದೇವರ ವಾಕ್ಯದ ಅನುಗುಣವಾಗಿ ಜೀವನ ಮಾಡೋದಕ್ಕೆ ನಿನಗೆ ಆಸಕ್ತಿ ಬರುವುದಿಲ್ಲ. ಇವತ್ತು ತೀರ್ಮಾನ ಮಾಡುವ. ಒಂದು ವೇಳೆ ನಿನ್ನ ಅಂತರ್ಯದ ಮನುಷ್ಯ ಸೈತಾನನ ಹೋರಾಟಗಳಲ್ಲಿದ್ದಾನ, ದುರಾತ್ಮನ ಹೋರಾಟಗಳಲ್ಲಿದ್ದಾನ, ಮಾಟಮಂತ್ರದ ಹೋರಾಟಗಳಲ್ಲಿದ್ದಾನ, ವಶೀಕರಣದ ಹೋರಾಟಗಳಲ್ಲಿದ್ದಾನ, ಅಥವಾ ರೋಗದಲ್ಲಿ ಪಾಪದ ಕಾರ್ಯಗಳಲ್ಲಿದ್ದಾನ, ಆ ಅಂತರ್ಯದ ಮನುಷ್ಯ ಬಿಡುಗಡೆ ಆಗುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆ ಅಂತರ್ಯದ ಮನುಷ್ಯನನ್ನು ಯಾರು ಬಿಡುಗಡೆ ಮಾಡಿದೆ? ನಿನ್ನ ಅಂತರ್ಯವನ್ನು ನೋಡುವ ದೇವರು. ನಿನ್ನ ಅಂತರ್ಯವನ್ನು ನೋಡುವ ದೇವರು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಿನ್ನ ಅಂತರ್ಯವನ್ನು ನೋಡಿ ನಿನ್ನ ಅಂತರ್ಯದ ಮನುಷ್ಯನಿಗೆ ಬಿಡುಗಡೆ ಕೊಟ್ಟು, ಅದಾದ ಮೇಲೆ ನಿನ್ನ ದೇವರಲ್ಲಿ ಆಸಕ್ತಿ ಉಳ್ಳ ಮಗಳಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನಿನ್ನ ದೇವರಿಗೆಲ್ಲ ಆಸಕ್ತಿ ಇಲ್ಲವಾ? ಲೋಕದಲ್ಲಿ ಆಸಕ್ತಿ ಇದೆಯಾ? ಲೋಕದ ಕಾರ್ಯಗಳಲ್ಲಿ ಆಸಕ್ತಿ ಇದೆಯಾ? ಇದಕ್ಕೆ ಕಾರಣ ನೀನು ಅಂತರ್ಯದ ಮನುಷ್ಯ ಬಿಡುಗಡೆಯಾಗಿಲ್ಲ. ಈ ಅಂತರ್ಯದ ಮನುಷ್ಯ ಬಿಡುಗಡೆಗೆ ಯೇಸು ಕ್ರಿಸ್ತನು ತನ್ನ